ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ನಾನು ಸುಲಭವಾಗಿ ಆರಿ ವರ್ಕ್ಗಾಗಲಿ ಮಿಷಿನ್ ಎಂಬ್ರಾಯ್ಡಿಂಗ್ ಆಗಲಿ ಮಾರ್ಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತುಂಬ ಸುಲಭವಾಗಿ ಮಾರ್ಕ್ ಮಾಡ್ಕೋಬೋದು. 2 ಕಾರ್ಬನ್ ಶೀಟ್ ಇದ್ದರೆ ಸಾಕು. 2 ಸೈಡು ನೀಟಾಗಿ ಬರುತ್ತೆ. ಫ್ರಂಟು ಅಷ್ಟೇ 2 ಸೈಡ್ ಬರುತ್ತೆ. 2 ಸ್ಲೀವ್ಸ್ಗೂ ಒಂದೇ ಸರಿ ಮಾರ್ಕ್ ಮಾಡ್ಬೋದು. ಈಗ ನಾನು ಕಸ್ಟಮರ್ ಬ್ಲೌಸಲ್ಲಿ ಅಳತೆ ಹಿಡಿತಾ ಇದ್ದೀನಿ. ಫ್ರಂಟ್ ಲೆಂತ್ 8 ಇದೆ, ಬ್ಯಾಕು 17 ಇದೆ. ಇವರು ತುಂಬ ದೊಡ್ಡ ಸೈಜ್ ಬ್ಲೌಸು, ಹಾಗಾಗಿ ನೋಡ್ಕೊಂಡು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ತುಂಬ ಲೆಂತ್ ಬ್ಲೌಸ್ ಇದೆ, ಬಾರ್ಡ್ರು ಸೇರಿಸ್ಕೋಬೇಕಾಗುತ್ತೆ. ಲೆಂತ್ ಕಮ್ಮಿ ಇತ್ತು ಅಂತಂದರೆ ವಿತೌಟ್ ಬಾರ್ಡ್ರ್ ನಾವು ಬ್ಯಾಕು ಮಾರ್ಕ್ ಮಾಡ್ಬೋದು. ಈಗ ನೋಡಿ, ನಾನು ಕಾರ್ಬನ್ ತೊಗೊಂಡಿದ್ದೀನಿ. ಕಾರ್ಬನ್ ಶೀಟ್ ತೊಗೊಂಡ್ರೆ ಒಂದು ಸರಿ ಮೇಲೆ ಮಾರ್ಕ್ ಮಾಡಿದ್ರೆ ಕೆಳಗಡೆನೂ ಸುಲಭವಾಗಿ ಬಂದುಬಿಡುತ್ತೆ. ಇದು ಮಾಡೋ ಅವಶ್ಯಕತೆಯೇ. ಫ್ರಂಟು ಅಷ್ಟೇ, ಒಂದು ಸೈಡ್ ಮಾರ್ಕ್ ಮಾಡಿದ್ರೆ 2 ಸೈಡ್ ಮಾರ್ಕು ಸುಲಭವಾಗಿ ಹಾಕ್ಬೋದು. ಈಗ ನಾನು ಹೇಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ ನೋಡಿಸ್ತಾ ಇದ್ದೀನಿ ನೋಡಿ. ಫ್ರಂಟ್ ಲೆಂತು ಇವ್ರದ್ದು 17 ಇದೆ. ನಾವು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಕೆಳಗಡೆ ಫೋಲ್ಡಿಂಗ್ ಎಲ್ಲ ಬೇಕು ಅಂತೇಳಿ ಸೇರಿ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಮೇಲೆ 1/2 ಇಂಚಷ್ಟು ನಾವು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ ಲೆಂತ್ ಬಂದು 10 ಇದೆ, ವಿಡ್ತು 3.5 ಇದೆ. ನಾನು 3.5 ಇಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನೀವು ಎಷ್ಟು ಲೈಕ್ ಮಾಡಿದಷ್ಟು ಬೇರೆಯವ್ರಿಗೆ ವಿಡಿಯೋ ಶೇರ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲೆ 3 ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾವು ಎಷ್ಟು ಚೆಸ್ಟ್ ಸೈಜ್ ನಾವು ಮಾರ್ಕ್ ಮಾಡ್ತೀವಿ ಅದ್ರ ಮೇಲೆ ನಾವು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೋಬೇಕು. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರು ಜಾಯಿಂಟ್ ಎಲ್ಲ ಸೇರಿ ನಾವು ಸೇರಿ 6ಗೆ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇದು ಕಸ್ಟಮರ್ ಬ್ಲೌಸ್ ಆಗಿರೋದ್ರಿಂದ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಟೈಲರಿಗೆ ಕೊಟ್ಟರು ಕೂಡ ಪಾಪ ಅವರು ಸುಲಭವಾಗಿ ಹೊಲಿಬೋದು. ನೀವು ಹೆಂಗಂದ್ರೆ ಹಂಗೆ ಮಾರ್ಕ್ ಹಾಕ್ಬಿಟ್ಟು ಮಾಡಿಕೊಟ್ರೆ ಅವ್ರಿಗೂ ವರ್ಕ್ ಹಾಕೋದಕ್ಕೆ ಹೊಲಿಯೋದಕ್ಕೆ ತುಂಬ ಕಷ್ಟ, ಪೀಸ್ಗಳು ಜಾಯಿನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಟ್ಟು ಸುಲಭವಾಗಿ ಬ್ಲೌಸ್ಗೆ ಮಾರ್ಕ್ ಮಾಡಿಕೊಡ್ರೋದ್ರಿಂದ ಅವ್ರಿಗೂ ಹೊಲಿಯೋದಕ್ಕೆ ಸುಲಭ ಆಗುತ್ತೆ. ಈಗ ನೋಡಿರಿ, ನಾನು ಸ್ಟಿಚಿಂಗ್ಗೆ 1/2 ಇಂಚು ಮಾರ್ಜಿನ್ ಬಿಟ್ಟು ಆರ್ಮ್ ಡೌನ್ಗೆ 6.5 ಮಾಡ್ತಾಯಿದ್ದೀನಿ. ದೊಡ್ಡ ಸೈಜ್ ಆಗಿರೋದ್ರಿಂದ 6.5 ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಮ್ಗೆ ಇಷ್ಟು ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇನ್ನು ಎಕ್ಸ್ಟ್ರಾ ಎಲ್ಲ ಏನಿದ್ರು ಟೈಲರ್ ಮಾಡ್ಕೊತಾರೆ. ನಾವು ವರ್ಕ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಬ್ಲೌಸ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. 2 ಸೈಡು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾವು ಸ್ವಲ್ಪ ಡಾರ್ಕ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ವರ್ಕ್ ಇವಾಗ ಏನು ಗೆರೆ ಹಾಕಿದ್ದೀವೋ ನಾವು ಅದು ಮಾರ್ಕ್ ಮಾಡಿದ್ವಿ, ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕಾಗುತ್ತೆ. ಈಗ ಇದೇ ರೀತಿ ಇವಾಗ ಫ್ರಂಟ್ಗೂ ಸಹ ನಾನು 2 ಸೈಡ್ ಕರೆಕ್ಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. 1/2 ಇಂಚಷ್ಟು ನಮಗೆ ಹೈ ಹುಕ್ ಪಟ್ಟಿಗೋಸ್ಕರ ನಾನು 1/2 ಇಂಚಷ್ಟು ಬಿಟ್ಟಿದ್ದೀನಿ. ಈಗ ನೋಡಿ, ನೆಕ್ ಬಿಡ್ತು ಇದಕ್ಕೂ ಫ್ರಂಟಲ್ಲೂ ಅಷ್ಟೇ ನಾನು ದೊಡ್ಡ ಸೈಜ್ ಆಗಿರೋದ್ರಿಂದ 3ಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡರು 3 ಮಾಡ್ತಾಯಿದ್ದೀನಿ. ಒಟ್ಟು 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚು ಶೋಲ್ಡರ್ ಜಾಯಿಂಟ್ಗೆ. ಈಗ ಡೌನು ನೆಕ್ ಡೌನ್ ಫ್ರಂಟು 8 ಇದೆ. ನಾನು 8 ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತೆ. ನಾವೇನು ಮಾರ್ಕ್ ಮಾಡ್ಕೊಡ್ತೀವಿ ಅದ್ರ ಮೇಲೇ ವರ್ಕ್ ಬರೋದ್ರಿಂದ ನಾವು ಅಷ್ಟು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ನಾವೇನು ಎಕ್ಸ್ಟ್ರಾ ಎಲ್ಲ ಏನು ಮಾರ್ಜಿನ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ವರ್ಕ್ ಮಾಡಿಕೊಟ್ರೆ ಅದು ಟೈಲರ್ ಅವ್ರು ಕರೆಕ್ಟಾಗಿ ಮಾರ್ಜಿನ್ಗೆ ನೋಡ್ಕೊಂಡು ಕಟ್ ಮಾಡ್ಕೊತಾರೆ. 1/2 ಇಂಚು 3/4 ಇಂಚಷ್ಟು ಮಾತ್ರ ನಾನು ಕರ್ವ್ಗೆ ಶೇಪ್ ತೆಗಿತಾಯಿದ್ದೀನಿ. ಜಾಸ್ತಿ ತೆಗೆಯೋದು ಬೇಡ, ನೀಟಾಗಿ ರೌಂಡ್ ಬರಬೇಕಾಗಿ. ಹಾಗಾಗಿ 1/2 ಇಂಚಿಗೆ ತೊಗೊಂಡು 3/4 ಇಂಚು 1/2 ಇಂಚಿಗೆ ತೊಗೊಂಡ್ರೆ ಸಾಕು. ಜಾಸ್ತಿನೂ ಇದು ಮಾಡೋದು ಬೇಡ. ಈಗ ನೋಡಿ, ನೀಟಾಗಿ ಫ್ರಂಟು ಬ್ಯಾಕು ಆ ಕಡೆ ಈ ಕಡೆ 2 ಕಡೆ ಲೆಫ್ಟು ರೈಟ್ ಎಷ್ಟು ನೀಟಾಗಿ ಮಾರ್ಕ್ ಬಂದುಬಿಟ್ಟಿರುತ್ತೆ ಅಂತ ನೀವೇ ನೋಡಿ ಸುಲಭವಾಗಿ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಬ್ಲೌಸೂ ಉಳಿತಾಯ ಆಗುತ್ತೆ. ಈ ಥರ ಒಂದೇ ಸೈಡಲ್ಲೇ ಹಾಕೋದ್ರಿಂದ ತಿರುಗಿ ಮತ್ತೆ ಹೊಲಿಯೋದಕ್ಕೂ ತುಂಬ ಸುಲಭವಾಗಿರುತ್ತೆ ನೋಡಿ. ಈಗ ಒಂದು ಸೈಡ್ ವರ್ಕ್ ಮಾಡ್ತೀವಿ, ಒಂದು ಸೈಡ್ ವಿತೌಟ್ ವರ್ಕ್ ಇರುತ್ತೆ. ಅದನ್ನ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಈಗ ಹೊಸ್ದಾಗಿ ಕಲ್ತಿರೋರು ಹೊಲಿಬೇಕಾದ್ರೆ ತುಂಬ ಕಷ್ಟಪಡ್ತಾರೆ. ಅವ್ರು ಈ ಥರ ಮಾರ್ಕ್ ಮಾಡ್ಕೊಂಡಿದ್ರೆ ತುಂಬ ಸುಲಭ ಆಗುತ್ತೆ. ಈಗ ಸ್ಲೀವ್ಸು ಅಷ್ಟೇ ನೋಡಿ, ನಾನು ಕಾರ್ಬನ್ ಶೀಟ್ ಕೆಳಗಡೆ ಹಾಕಿದ್ದೀನಿ, ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಮೇಲೆ ಇದು ಮಾಡ್ಕೊತಾ ಇದ್ದೀನಿ, ಮೇಲೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆನೂ ಒಂದು ಸ್ಲೀವ್ಸ್ಗೆ ರೆಡಿ ಆಗುತ್ತೆ, ಮೇಲೇನೂ ಒಂದು ಸ್ಲೀವ್ಸ್ಗೆ ರೆಡಿ ಆಗುತ್ತೆ. ಆರಾಮಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಬೋದು. 1/2 ಸ್ಲೀವ್ಸ್ ಆಗಿರೋದ್ರಿಂದ ನಾನು 1/2 ಸ್ಲೀವ್ಸ್ಗೆ 8 ಇಂಚಿಗೆ 8 3/4 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೆಂಟ್ರ್ ಡಾಟು ನೀವು ಪೆನ್ಸಿಲಲ್ಲಿ ಮಾಡಿಬಿಡ್ರಿ. ಪೆನ್ಸಿಲಲ್ಲಿ ವೈಟ್ ಪೆನ್ಸಿಲಲ್ಲಿ ಮಾಡಿದ್ರೆ ಆ ಲೈನ್ ಹಂಗೆ ಉಳಿದ್ಬಿಡುತ್ತೆ, ಅದು ಹೋಗೋದೇ ಇಲ್ಲ. ಹಾಗಾಗಿ ಮಾಮೂಲಿ ಮಾರ್ಕರ್ ಪೆನ್ಸಿಲ್ ಅಥವಾ ಸೀಮೆ ಸುಣ್ಣದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ನಾವು ಅಲ್ಲಿ ಎಕ್ಸ್ಟ್ರಾ ಇದು ಮಾಡಿ ಬಿಟ್ಟಿದ್ದೀನಿ. ಅದು ಸ್ಟಿಚಿಂಗ್ಗೆ ಎಲ್ಲ ಮಾಡೋಕ್ಕೆ ಬೇಕು. ಎಕ್ಸ್ಟ್ರಾ ನಾನು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೆ ಸೇರಿ ನಾನು 1 ಇಂಚಷ್ಟು ನಾನು ಕೆಳಗಡೆ ಬಿಟ್ಟು ಆಮೇಲೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡು ಸುಲಭವಾಗಿ ಮಾರ್ಕ್ ಮಾಡ್ಕೋಬೋದು. ವರ್ಕನ್ನು ಮಾಡ್ಕೊಳೋಕ್ಕೆ ಸುಲಭ ಆಗಿರುತ್ತೆ. ಕೆಳಗಡೆ ನಾವು ಆ ಕಡೆ ಈ ಕಡೆ ಸೈಡಲ್ಲೆಲ್ಲನೂ ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡ್ಕೊಳ್ಲೇಬೇಕು.
ಇಲ್ಲಾಂದರೆ ಹೊಲಿಯೋದಕ್ಕಾಗಿ ಆರಿ ವರ್ಕ್ ರಿಂಗಿಗೆ ಫಿಕ್ಸ್ ಮಾಡೋಕ್ಕಾಗಿ ಬಟ್ಟೆ ಸಾಕಾಗೋದಿಲ್ಲ. ಈಗ ನೋಡಿ ಸ್ಲೀವ್ಸ್ ಲೆಂತು ಡೌನು ಎಲ್ಲ ನಾನು ಎಷ್ಟು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಸುಲಭವಾಗಿ ನೀವು ಸಹ ವರ್ಕ್ಗೆ ಆರಾಮಾಗಿ ಮಾಡಿಕೊಂಡು ಇದೇನು ದೊಡ್ಡ ಕೆಲಸ ಇದು ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ರೆ ಸುಲಭವಾಗಿ ಆರಾಮಾಗಿ ಹೊಸ್ದಾಗಿ ಕಲಿಯೋರು ಕೂಡ ಆರಾಮಾಗಿ ಮಾರ್ಕ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸುಲಭವಾಗಿ ನೋಡಿ ಅದರ ಕರ್ವ್ ತೊಗೊಂಡ್ರೆ ಸಾಕು. ಯಾಕೆಂದರೆ ನಾವು ಆ ಕರ್ವಿಂದ ಕರೆಕ್ಟಾಗಿ ಮೇಲೆ ವರ್ಕು ಹೋಗಬಾರ್ದು. ನೋಡಿ ಈ ಕಡೆಯೂ ಬಂತು ಆ ಕಡೆಯೂ ಬಂತು, 2 ಸ್ಲೀವ್ಸು ಸುಲಭವಾಗಿ ರೆಡಿ ಆಯಿತು. ಆಮೇಲೆ ನಾವು ಡಾರ್ಕ್ ಇದರಿಂದ ನೀಟಾಗಿ ಮಾರ್ಕ್ ಮಾಡಿಕೊಟ್ರೆ ಮುಗೀತು. ಎಷ್ಟು ಸುಲಭವಾಗಿ ಆಗೋಯ್ತು ನೋಡಿ ಫ್ರೆಂಡ್ಸ್. ಒಂದು ಬ್ಲೌಸು 5-10 ನಿಮಿಷದಲ್ಲಿ ನಾನು ಮಾರ್ಕ್ ಮಾಡ್ಕೊಂಡು ಸುಲಭವಾಗಿ ಎರಡು ಕಡೆ ಒಂದೊಂದೇ ಸ್ಲೀವ್ಸ್ ಮಾಡ್ತಾ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ. ಒಂದು ಕಡೆ ಕರೆಕ್ಟಾಗಿ ಬರುತ್ತೆ, ಒಂದು ಕಡೆ ಬರೋಲ್ಲ. ಈ ಥರ ಕಾರ್ಬನ್ ಶೀಟ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಸುಲಭವಾಗಿ ಮಾರ್ಕ್ ಮಾಡ್ಕೋಬೋದು. ಬಿಗಿನರ್ಸ್ಗಂತೂ ತುಂಬ ಈಸಿಯಾದ ಮೆಥಡ್ ಇದು. ನಾನು ಮಿಷಿನ್ ವರ್ಕ್ಗಾಗಲಿ ಆರಿ ಎಂಬ್ರಾಯ್ಡ್ರಿಗಾಗಲಿ ಇದೇ ಮೆಥಡೇ ಫಾಲೋ ಮಾಡೋದು. ಕಾರ್ಬನ್ ಶೀಟ್ ಕಂಪಲ್ಸರಿ ಇಟ್ಕೊಳ್ರಿ. ಕಾರ್ಬನ್ ಶೀಟ್ ಹಾಕ್ಬಿಟ್ಟು ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕು ಅಂದರೆ ಡಿಸೈನ್ಸ್ ಕೂಡ ನಾವು ಡ್ರಾಯಿಂಗ್ ಮಾಡಿಬಿಟ್ಟು ಬರೆದ್ರೆ 2 ಸೈಡು ಬಂದ್ಬಿಡುತ್ತೆ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.